ನೀವು ಚಿತ್ರರಂಗದವರೇ ಆಗಿರೋದ್ರಿಂದ ಚಿತ್ರರಂಗದ ವಿಚಾರಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಸೊ ಈಗ ನಡೀತಿರುವಂಥ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ವಿಚಾರ ಆಬ್ವಿಯಸ್ಲಿ ಅವ್ರಿಗೊಂದಷ್ಟು ಜನಕ್ಕೆ ಇನ್ಸ್ಪಿರೇಷನ್, ಅವರನ್ನು ಫಾಲೋ ಮಾಡೋರು ಬಹಳಷ್ಟು ಜನ ಇರ್ತಾರೆ. ಅದರಲ್ಲಿ ನೀವು ಕೂಡ ಅವರನ್ನು ತುಂಬ ಇಷ್ಟಪಡುವಂಥವ್ರು. ಈ ವಿಚಾರದ ಬಗ್ಗೆ, ಈ ಒಂದು ಘಟನೆ ಬಗ್ಗೆ ಘಟನೆ ಬಗ್ಗೆ ಆಲ್ರೆಡಿ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ನೀವುಗಳು ಏನೇನು ತೋರಿಸ್ತಿದ್ದೀರೋ ಅದನ್ನೇ ನಾವುಗಳೂ ನೋಡಿ ಹಿಂಗಿರ್ಬೋದಾ ಹಂಗಿರ್ಬೋದಾ ಅಂತ ನಾವು ನಮ್ಮಲ್ಲಿ ಒಂದು ಕಲ್ಪನೆಯ ಲೋಕನ ನಾವು ಕಟ್ಕೊಂಡ್ಬಿಟ್ಟಿರ್ತೀವಿ. ಬಟ್ ಒಂದು ಇನ್ಸ್ಪಿರೇಷನ್ ಇರುವಂತಹ ಒಬ್ಬ ವ್ಯಕ್ತಿಗೆ ತೊಂದರೆ ಆಗ್ತಾ ಇದೆ ಅಂತ ನಾವು ಇವಾಗ ಸದ್ಯಕ್ಕೆ ನೋಡ್ತಾ ಇದ್ದೀವಿ. ಬಟ್ ಅವ್ರಿಗಾದ ತೊಂದರೆಗಳೇನು, ಅವ್ರು ಯಾಕೆ ಯಾವುದೋ ರೀತಿಯಾಗಿ ಒಂದು ವಿಷಯನ ರಿಯಾಕ್ಟ್ ಮಾಡಿರ್ತಾರೆ ಅಥವಾ ಮಾಡಿರಬಹುದು ಅನ್ನೋದ್ರ ಬಗ್ಗೆ ಇನ್ನೊಂದು ವಿಷಯ ಏನಂತಂದರೆ, ಯಾರು ಕಣ್ಣಾರ ನೋಡಿರೋಂಥವ್ರಿಲ್ಲ. ನಾವೆಲ್ಲರೂ ಬರೀ ಅಂತೆಕಂತೆ ವಿಚಾರಗಳನ್ನ ತಿಳ್ಕೊಂಡೇನೆ ಮಾತಾಡ್ತಾ ಇರೋದು. ಸೊ ಈ ಅಂತೆಕಂತೆ ವಿಚಾರಗಳನ್ನು ನಾನು ಬಿಲೀವ್ ಮಾಡೋದು ಅಷ್ಟರಲ್ಲೇ ಇರುತ್ತೆ. ಫಾರ್ ಮೀ ಪರ್ಸ್ನಲಿ ಕಣ್ಣಾರ ನೋಡೋವರೆಗೂ ಅಥವಾ ಅವ್ರ ಜೊತೆ ಒನ್ ಆನ್ ಒನ್ ಮಾತಾಡೋವರೆಗೂ ನನಗೆ ಯಾವುದೇ ವಿಚಾರವಾಗಿಯೂ ಹಿಂಗಿರ್ಬೋದಂತೆ, ಹಂಗಿತ್ತಂತೆ, ಅದು ಸರಿ ಇದು ತಪ್ಪು ಅಂತ ನಾನು ಯಾವತ್ತೂ ಜಡ್ಜ್ ಮಾಡಲ್ಲ. ಸೊ ಹಾಗಾಗಿ ಏನು ತಪ್ಪಾಗಿದೆಯೋ ಆ ತಪ್ಪಿಗೆ ಕಾನೂನು ಪ್ರಕಾರ ಏನು ಆಗಬೇಕು, ಅದೇನು ಪ್ರೊಸೀಜರ್ ಇದೆಯೋ ಅದು ಅಂತ ನಡೀತಾ ಇದೆ. ಸೊ ಈಗ ನನ್ನ ಒಪಿನಿಯನಿಂದ ಏನಾಗುತ್ತೆ ಅಂತಂದರೆ, ನಾನು ಏನು ಅನ್ಕೊತಾ ಇದ್ದೆ, ಅವ್ರನ್ನ ನಾವು ಬಿಟ್ಬಿಡ್ತೀವಾ ಅಥವಾ ದರ್ಶನ್ ಸರ್ನ ನಾವು ಇನ್ಮೇಲೆ ಇಷ್ಟಪಡಲ್ವಾ ಅನ್ನೋ ರೀತಿಯಾಗಿರುತ್ತೆ. ಮೇಜರ್ಲಿ ದರ್ಶನ್ ಸರ್ ನಮಗೆ ಹೇಗೆ ಗೊತ್ತು, ಆ್ಯಸ್ ಅನ್ ಆರ್ಟಿಸ್ಟ್, ಆ್ಯಸ್ ಅ ಹೀರೋ, ಅವರು ಹೀರೋ ರಿಯಲ್ ಲೈಫಲ್ಲ ರೀಲ್ ಲೈಫಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಎಲ್ಲಿ ನೋಡಿ ಜಾಸ್ತಿ ಇನ್ಸ್ಪೈರ್ ಆಗಿದ್ದೀವಿ. ಅವ್ರು ಮಾಡುವಂಥ ಒಂದಷ್ಟು ಪಾತ್ರಗಳಿಂದ, ಅವ್ರು ಮಾಡುವಂಥ ಫೈಟ್ಸಿಂದ, ಅವರು ಡ್ಯಾನ್ಸ್ ಬರಲ್ಲ ಅಂತ ಹೇಳ್ಕೊಂಡೇ ಡ್ಯಾನ್ಸ್ ಮಾಡೋದ್ರಿಂದ ಅಥವಾ ಪ್ರಾಣಿಗಳನ್ನ ನೋಡ್ಕೊಳ್ಳೋದ್ರ ಮೂಲಕ ಇದನ್ನೆಲ್ಲ ನೋಡಿ ನಾವು ಒಂದಷ್ಟು ವಿಷಯಗಳನ್ನು ಇನ್ಸ್ಪೈರ್ ಆಗಿರ್ತೀವಿ ಆ್ಯಂಡ್ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಟ್ಟಿರ್ತೀವಿ. ಸೊ ಐ ಆಲ್ವೇಸ್ ವಾಂಟ್ ಟು ಗೋ ವಿತ್ ದ ಗುಡ್ ಥಿಂಗ್ಸ್. ಸೊ ದರ್ಶನ್ ಸರಿಂದ ನಾವು ಏನೇನು ಕಲಿಬಹುದಾಗಿತ್ತೋ ಅದನ್ನು ನಾವು ಇವತ್ತುವರೆಗೂ ಏನು ಕಲ್ತಿದ್ದೀನಿ ನಾನು ಅದನ್ನು ಮುಂದೆ ಕೂಡ ಮುಂದುವರ್ಸ್ಕೊಂಡು ಹೋಗ್ತೀನಿ. ಪರ್ಸ್ನಲ್ ಲೈಫ್ನಲ್ಲಿ ಏನೇನು ಆಗಿದೆಯೋ ಅದು ಅವರ ಪರ್ಸ್ನಲ್ ವಿಷಯ. ಸೊ ಯಾರ ಪರ್ಸ್ನಲ್ ವಿಷಯನೂ ಮಾತಾಡೋದ್ರಲ್ಲಿ ಏನೂ ಅರ್ಥನೇ ಇಲ್ಲ. ಸೊ ಕೇಸ್ ಆಗಿದೆ, ಅದಕ್ಕೇನು ಆಗಬೇಕು ಅದಾಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.